ಇದು ನಿಮ್ಮ ಗಮನಕ್ಕೆ ತರೋದಕ್ಕೆ ನೋಡಿ. ಇದಾದ ನಂತರ ಸಂತುಪನ್ ಯಾವ ರೀತಿ ಅರೆಸ್ಟ್ ಆಗಿದ್ದಾರೆ, ಸಂತುಪನ್ ಅವರನ್ನು ಯಾವ ರೀತಿ ಹೊತ್ಕೊಂಡು ಹೋಗಲಾಯಿತು, ಈ ತಾಕತ್ತನ್ನು ಶಹಜಾನ್ ಮೇಲೆ ತೋರಿಸಿದ್ರೆ ಅಥವಾ ಯಾರೇ ಮಹಿಳೆಯರ ಮೇಲೆ ದೌರ್ಜನ್ಯ ಸಿಗ್ತಾರೆ ಅವರ ಮೇಲೆ ತೋರಿಸಿದ್ರೆ ಶಬಾಷ್ ಅಂತ ಹೇಳ್ಬೋದಾಗಿತ್ತು. ಒಮ್ಮೊಮ್ಮೆ ಪೊಲೀಸರು ಕೂಡ ಆಳುವವರ ಕೈಗೊಂಬೆ ಹೇಗಾಗ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಆದರೆ ಆತನನ್ನು ಅರೆಸ್ಟ್ ಮಾಡಿದ ತಕ್ಷಣ ಹೆದರಿಬಿಟ್ರು, ರಿಪೋರ್ಟ್ ಮಾಡೋದಿಲ್ಲ ಹಾಗೆ ಅಂದ್ಕೋಬೇಡಿ. ಕೇವಲ ಬಾಂಗ್ಲಾದಲ್ಲಿ ಮಾತ್ರ ಜಾಸ್ತಿ ರಿಪೋರ್ಟ್ ಆಗ್ತಾ ಇತ್ತು, ಇದೀಗ ಕರ್ನಾಟಕದಲ್ಲೂ ರಿಪೋರ್ಟ್ ಆಗ್ತಾ ಇದೆ, ಅಷ್ಟೇ ವ್ಯತ್ಯಾಸ. ಮನೆ ಎಸ್ ಕೆ ಉಮೇಶ್ ಅವರಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳು. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಮತ್ತು ಅವರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ. ಉಮೇಶ್ ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಶೆಟ್ರೆ. ಕರ್ನಾಟಕದಲ್ಲಿ ಇಂಥ ಘಟನಾವಳಿಗಳನ್ನು ನಾವು ಭಾಳ ಕಡಿಮೆ ನೋಡಿದ್ದೀವಿ. ಒಂದು ವೇಳೆ ಅಂಥ ಘಟನೆಗಳಾದರೂ ಕೂಡ ಪೊಲೀಸರೇ ಎಚ್ಚೆತ್ತುಕೊಳ್ತಾರೆ. ಯಾವ ಅಧಿಕಾರಿ ಮತ್ತೊಬ್ಬನೋ ರಾಜಕಾರಣಿನೋ ಅವನಿಗೆ ಜಾಸ್ತಿ ಕೇರು ಮಾಡೋದಿಲ್ಲ. ಫೈನಲಿ ಏನಪ್ಪ ಕಾನೂನು ಅಂತ ನೋಡ್ತೀವಿ ನಾವು. ನಮಗೆ ಅದರ ಬಗ್ಗೆ ಹೆಮ್ಮೆ ಇದೆ ಕರ್ನಾಟಕ ಪೊಲೀಸ್ ಅಂತ ಹೇಳುವಾಗ. ಆದರೆ ಬೇರೆ ಕಡೆಯ ಪೊಲೀಸನ್ನು ನಾನು ತುಚ್ಛ ಅಂತ ಹೇಳಲಾರೆ. ಒಮ್ಮೊಮ್ಮೆ ಯಾವ ರೀತಿ ಅಧಿಕಾರಿ ವರ್ಗದ ಕೈಗೊಂಬೆ ಆಗಬೇಕು. ನಾವು ಪಕ್ಕದ ತಮಿಳುನಾಡಲ್ಲಿ ನೋಡ್ತೀವಿ, ಅಲ್ಲೊಂದು ವರ್ಗನೇ ಇರುತ್ತೆ. ಅಣ್ಣಾ ಡಿ ಎಂ ಕೆ ಬಂದಾಗ ಒಂದು ವರ್ಗ, ಡಿ ಎಂ ಕೆ ಬಂದಾಗ ಒಂದು ವರ್ಗ. ಅದೃಷ್ಟವಶಾತ್ ನಮ್ಮ ಕರ್ನಾಟಕದಲ್ಲಿ ಆ ಥರ ಇಲ್ಲ. ರಾಜಕಾರಣಿಗಳು ಬೇರೆ ಬೇರೆ ಪಾರ್ಟಿಯಲ್ಲಿ ಇದ್ದಿರ್ಬೋದು. ಈ ಘಟನಾವಳಿ ಬಗ್ಗೆ ಯಾರು ಒಬ್ಬ ಕುಖ್ಯಾತಿ ಕ್ರಿಮಿನಲನ್ನು ಅರೆಸ್ಟ್ ಮಾಡಬೇಕಾಗಿತ್ತೋ ಆತನನ್ನು ಆರಾಮಾಗಿ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಬಿಟ್ಟು, ಯಾರದನ್ನು ವರದಿ ಮಾಡಿ ನಿಜವಾದ ಪತ್ರಿಕಾ ಸ್ವಾತಂತ್ರ್ಯ, ನಿಜವಾದ ಸಂವಿಧಾನಬದ್ಧವಾಗಿ ಏನು ಮಾಡಬೇಕು ಒಂದು ಮಾಧ್ಯಮ ಅದನ್ನು ಮಾಡ್ತಾ ಇದ್ದವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳುವಾಗ ಒಬ್ಬ ಹಿರಿಯ ಅಧಿಕಾರಿಯಾಗಿ ನಿಮ್ಗೆ ಏನು ಅನ್ಸುತ್ತೆ ಸರ್? ಶೆಟ್ರೆ ನೋಡಿ, ನಾವು ಬಾಂಗ್ಲಾದೇಶದ್ದು ನಾವು ಸಾಮಾನ್ಯವಾಗಿ ಈ ವಿಚಾರದಲ್ಲಿ ಅಂತ ಆದ್ರೆ ಈ ಜಮಾತುನ್ ಮುಜಾಹಿದ್ದೀನ್ JMBಗೆ ಸಂಬಂಧಪಟ್ಟಾಗೆ ಮತ್ತೆ ಅದ್ರ ವಿರುದ್ಧವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅದನ್ನ ಬಹಳ ಅತ್ಯಂತ ಹತ್ತಿರದಿಂದ ನೋಡಿದವ್ರು ನಾವು ಅವಾಗ. ಅಂದ್ರೆ ಹಲವಾರು ಆರೋಪಿತಗಳನ್ನ ಕರ್ನಾಟಕದಲ್ಲಿ ಬಂದು ಉಳ್ಕೊಂಡು ವರ್ಷಾನುಗಟ್ಲೆ ಉಳ್ಕೊಂಡಂತವ್ರನ್ನ ದಸ್ಗಿರಿ ಮಾಡಿದಾಗ ಅವ್ರು ಯಾಕೆ ಬಂದ್ರು, ಹೇಗೆ ಅವರು ಶೆಲ್ಟರ್ಗಳು ತಗೊಳ್ತಾ ಇದಾರೆ ಅಂತ ಅನ್ಬಿಟ್ಟು ಅಂತ ನಾವೆಲ್ಲ ಅದನ್ನೆಲ್ಲ ಪತ್ತೆ ಮಾಡ್ಕೊಂಡು ಹೋಗುವಂತ ಸಮಯದಲ್ಲಿ ಬಾಂಗ್ಲಾದೇಶ ಆಸ್ ಗುಡ್ ಆಸ್ ಒಂಥರ ಏನಾಗ ಹೋಗ್ಬಿಟ್ಟಿದೆ. ಅದು ಅದಕ್ಕೆ ನೋ ಬ್ಯಾರಿಯರ್ ಇಲ್ದಂಗ ಹೋಗ್ಬಿಟ್ಟಿದೆ. ಅಂದ್ರೆ ಬಾಂಗ್ಲಾದೇಶ ಅಂತ ಹೇಳಿದಾಗ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭಗಳು ಬಂದಾಗ, ಆಮೇಲೆ ಅತ್ಯದ್ಭುತವಾದಂಥ ಸಾಹಿತ್ಯಗಳು ಬಂದಾಗ, ಹೋರಾಟಗಳು ಬಂದಾಗ ಎಲ್ಲವೂ ಕೂಡ ನೆನಪಾಗದೆ ಬಾಂಗ್ಲಾವೇ. ಬಾಂಗ್ಲಾ ನಮಗೆ ಕೊಟ್ಟಷ್ಟು ಹಿರಿಮೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅದು ಜಾಸ್ತಿನೇ ಬೇಕಿದ್ರೆ ಬಾಂಗ್ಲಾ. ಆಮೇಲೆ ಎಲ್ಲ ಒಪ್ಪೋದಿಲ್ಲ ಹೀಗೆಲ್ಲ ಅಂದ್ರೆ ಹಿರಿಮೆ ಇದೆ. ಆದ್ರೆ ಏನಾಗ್ತಿದೆ ಇವತ್ತು ಅಂತ ಹಾಗೆ ನೋಡಿ, ಈ ತರ ಈ ಏನು ರೋಹಿಂಗ್ಯಾಗಳು ಮತ್ತೆ ಬಾಂಗ್ಲಾದೇಶಿಗಳಿಗೆ ಅಲ್ಲಿ ಬರ್ತಾ ಇರ್ತಕ್ಕಂಥ ವಲಸೆಗಳು ನೋಡ್ಬಿಟ್ಟು ನಾವು ಭಯ ಆಗ್ಬಿಡ್ತು. ಅಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸ್ಟ್ರೇಟ್ ಆಗಿ ಹೋಗಿ ಒಬ್ಬ ಆರೋಪಿತನ ಹಿಡಿಕ್ ಆಗುದಿಲ್ಲ. ಯಾಕೆಂದ್ರೆ ನಾವೆಲ್ಲ ನೋಡಿದೀವಿ ಕಣ್ಣಾರೆ ಅಲ್ಲಿ ಎಷ್ಟು ಕಷ್ಟ ಇದೆ ಪೊಲೀಸಿಂಗ್ ಮಾಡ್ಬೇಕಾದ್ರೆ, ರಿಯಲ್ ಪೊಲೀಸಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಬಹಳ ಕಷ್ಟ. ನಾವು ಒಂಥರ ಅಯ್ಯೋ ಅನ್ನಿಸ್ಬಿಡ್ತ ಅಲ್ಲಿ ಆ ಒಂದು ವಾತಾವರಣ, ಉಸಿರು ಕಟ್ಟಿದ ವಾತಾವರಣ ನೋಡಿ. ನಾವ್ ಈ ಸಾರಿ ಕೊನೆಯಲ್ಲಿ ಎಲೆಕ್ಷನ್ ಆದಂತ ಒಂದು ಬಹಳ ಬ್ರಿಟಾಲಿಟಿ ಏನ್ ನಡೀತು, ಅಟ್ರಾಸಿಟಿಗಳು ನಡೆದಂತಹದ್ದು ಇನ್ನು ಏನು ನಮ್ ಕಣ್ಣಿಂದ ಆಚೆ ಹೋಗೇ ಇಲ್ಲ. ಆ ಸಮಯದಲ್ಲಿ ಆದಂತದ್ದು ನಿರಂತರವಾಗಿ ಹಂಗೆ ಹರ್ಕೊಂಡ್ ಬರ್ತಾ ಇದೆ. ದಿಸ್ ಇಸ್ ಅಗ್ರವೇಟೆಡ್ ಫಾರ್ಮ್. ಈಗ ಅವರು ಪೊಲೀಸರ ವಿರುದ್ಧ ಮತ್ತೆ ಇವ್ರ ವಿರುದ್ಧ ನೇರವಾಗಿ ನಡೀತಾ ಇತ್ತು. ಪೊಲೀಸರುಗಳು ಅದ್ ಯಾವ ಮನಸ್ಥಿತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಇರ್ತವೆ, ಈ ಸರ್ಕಾರ ಇವತ್ತಿರುತ್ತೆ, ಇನ್ನೊಂದ್ ಸರ್ಕಾರ ಹೋಗುತ್ತೆ, ಮತ್ ಇನ್ನೊಂದ್ ಸರ್ಕಾರ ಬರುತ್ತೆ ಅನ್ನುವಂತ ಮೆಂಟಾಲಿಟಿನಲ್ಲಿ ನಾವು ಪೊಲೀಸ್ನವ್ರು ಇರ್ತೀವಿ. ಅದ್ ನಿರಂತರವಾಗಿ ಕಾನೂನು ಕೆಳಗಡೆ ಏನಿದೆಯೋ ಅದ್ರ ಕೆಳಗಡೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದ್ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಅದರಿಂದ ತೀರಾ ಯಾವ್ದೇ ಒಂದ್ ಸರ್ಕಾರ ಬಂದ್ಬಿಟ್ಟಾಗ ತೀರಾ ಇಡೀ ಪೊಲೀಸಿಂಗು ಏನಿದೊಂಥರ ನಾವೇನು ಸಿನಿಮಾದ ಬೋರ್ಡ್ ಅಲ್ಲ, ಇದು ಉಲ್ಟಾ ಪಲ್ಟಾ ಮಾಡಿ ತಿರುಗಿಸ್ಬಿಡೋದಿಕ್ಕೆ ಎಲ್ಲ ನಾವೆಲ್ಲ ಕಾನೂನ ಕಾನ್ಸ್ಟಿಟ್ಯೂಷನಲ್ ಬೈಂಡಿಂಗ್ ಅಲ್ಲೇ ಕೆಲಸ ಮಾಡ್ತಾ ಇರುವಂತ ಸಮಯ ಇದ್ದಾಗ ಎಂಟೈರ್ ಈ ತರ ಒಂದು ಕೇಸಸ್ಗಳು ರಿಜಿಸ್ಟರ್ ಆದಾಗ, ರೇಪ್ ಕೇಸಸ್ಗಳು ರಿಜಿಸ್ಟರ್ ಆದಾಗ, ಅಟ್ರಾಸಿಟೀಸ್ಗಳಾದಾಗ ಅಲ್ಲಿಗೆ ಹೋಗ್ತಕ್ಕಂತ ಪತ್ರಕರ್ತರನ್ನೇ ತಡೆದು ಬಿಡ್ತಾರೆ ಅಂತ ಅಂದ್ರೆ, ಅವ್ರನ್ನೇ ಅರೆಸ್ಟ್ ಮಾಡ್ಬಿಡ್ತಾರೆ, ಒಳಗ್ ಬಿಸಾಕ್ಬಿಡ್ತಾರೆ ಅಂತ ಅಂದ್ರೆ ಇನ್ ಎಷ್ಟರ ಮಟ್ಟಿಗೆ ಅಲ್ಲಿ ಅವರು ಆ ಪ್ರೆಷರ್ ಅಲ್ಲಿ ಇದಾರೆ ಪೊಲೀಸರು ಅಂತ ನನ್ನ ಲೆಕ್ಕದಲ್ಲಿ. ಟೋಟಲಿ ಪ್ರೆಷರ್ ಅಲ್ಲಿ ಇದಾರೆ ಅವರು. ನನ್ನ ಲೆಕ್ಕ ಅವ್ರ ಹತ್ರ ಕೆಲಸ ಬಿಟ್ಬಿಟ್ಟು ಹೊಟ್ಟೋಗುದು ಬೆಸ್ಟ್. ಅದು ಯಾತಕ್ ಬೇಕು ಈ ತರ ಎಲ್ಲ ಪೊಲೀಸ್ ಅಂತ ಅನ್ಬಿಟ್ಟು ಬೋರ್ಡ್ ಹಾಕೊಂಡು ಕೆಲಸ ಮಾಡ್ಕೊಂಡು ಸಂಬಳ ತಕೊಂಡು ಇರೋದ್ಕಿಂತ ಮನೇಲಿ ಹೋಗ್ಬಿಟ್ಟು ಅಲ್ಲಿ ನಾ ಕತ್ತೆ ಇಟ್ಕೊಂಡು ಇಲ್ಲ ಜಮೀನ್ ಕೆಲಸ ಮಾಡೋದು ಒಳ್ಳೇದು ಅನಿಸ್ತದೆ. ನಿಜವಾಗ್ಲೂ ಇದು ಒಳ್ಳೇದಲ್ಲ. ಯಾಕೆಂದ್ರೆ ಇದನ್ನ ಕಣ್ಣಿಂದ ನಾವು ನೋಡ್ತಾ ಇದ್ದೀವಿ. ಬಹಳ ಈಗ ನಮ್ಗೇನು ನಿರಾಶ್ರಿತರುಗಳು ಬರ್ತಾ ಇದಾರೋ, ಈಗ ನೋಡಿ ಪಾಕಿಸ್ತಾನದವ್ರು ಈಸಿಯಾಗಿ ಬಾಂಗ್ಲಾಗ್ ಬಂದ್ಬಿಟ್ಟು ಅಲ್ಲಿಂದ ಈಗ ಎಂಟ್ರಿ ತಗೊಳ್ಳುವಂತದ್ದು ಇಂಟೆಲಿಜೆನ್ಸ್ ಇದೆಯಾ? ಈಗ
ನಮ್ಮಲ್ಲಿ ಯಾವಾಗ ಜಮ್ಮು ಕಾಶ್ಮೀರ ಟೈಟ್ ಆದ್ಮೇಲೆ ಬಿಗಿ ಆದ್ಮೇಲೆ ಇವಾಗ ಇಲ್ಲಿ ತಗೊಳ್ಳೋಕೆ ಪ್ರಾರಂಭ ಆಗಿದ್ದಾರೆ. ಮತ್ತೆ ಅತ್ಯಂತ ಹೆಚ್ಚಿಗೆ ಬಾಂಗ್ಲಾದೇಶಿಗಳು ನಿರಂತರವಾಗಿ ಒಂಥರ ತವ್ರ ಮನೆಗೆ ಬಂದಂಗ್ ಬರ್ತಾವ್ರ. ಅಲ್ಲಿ ಯಾವುದೇ Yes, ತರವಾದಂತ sir. ರೆಸ್ಟ್ರಿಕ್ಷನ್ ಇಲ್ಲ, ನಾವು ಕಣ್ಣಾರೆ ನೋಡಿದೀವಿ ಅಲ್ಲಿ. Yes, sir. Thank you. ಯಾಕೆ ಇಲ್ಲ ಅಂದ್ರೆ Thank you. Thank ಸರಿಯಾದಂತ you. ಸರ್ಕಾರ ಅಲ್ಲಿಲ್ಲ. ಥ್ಯಾಂಕ್ ಅವ್ರು ಯು ಬೇಕಾಗಿ- ಎಸ್ ಕೆ ಉಮೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅನುಭವವನ್ನು ಕೂಡ ಹೇಳಿದ್ರಿ, ಆಮೇಲೆ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟೇ ರಾಜಕೀಯ ಪ್ರಹಸನಗಳಾಗ್ತಾ ಇದ್ದಿರ್ಬೋದು, ಆದರೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಇಂಥ ಸಂದರ್ಭದಲ್ಲಿ ಯಾವುದೇ ಪೊಲೀಸರನ್ನು ತಮ್ಮ 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 ಕೈಗೊಂಬೆಯಾಗಿ ಮಾಡ್ಕೊಳ್ಳೋದಿಲ್ಲ. ಬೇರೆ ಬೇರೆ ಸಂದರ್ಭ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನೀವು ಪಕ್ಕದ ತಮಿಳುನಾಡಲ್ಲೂ ಕೂಡ ನೋಡಿ, ಅಲ್ಲಿ DMK ನಾಯಕರನ್ನು, ಕರುಣಾನಿಧಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತಂದರೆ ಜಯಲಲಿತಾ ಅವರ ಆಪ್ತರೊಬ್ಬರು ಬರಬೇಕಾಗುತ್ತೆ, ಹೊತ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಸಂತುಪನ್ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಬಂಧನ, ಆತನ ರಿಲೀಸ್ ಆಗೋ ತನಕ ನಿರಂತರವಾಗಿ ನಮ್ಮ ರಿಪಬ್ಲಿಕ್ ನೆಟ್ವರ್ಕ್ನಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇರುತ್ತೆ. ಸಂತುಪನ್ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾರೆ. 5ರಿಂದ 5:30 ತನಕ ಹೇಗೆ ರಿಪಬ್ಲಿಕ್ ಕನ್ನಡದಲ್ಲಿ ನಾವೊಂದು ಜನತೆಯ ಧ್ವನಿ ಅಂತ ಕಾರ್ಯಕ್ರಮ ಮಾಡ್ತೀವೋ ಅಂಥದ್ದೇ ಒಂದು ಕಾರ್ಯಕ್ರಮ. ಅಂದರೆ ಏನೇನು ಘಟನಾವಳಿಗಳು ನಡೆಯುತ್ತೆ ಆ ಸ್ಥಳಕ್ಕೆ ಹೋಗಿ ಸ್ಥಳದಿಂದ ಆ್ಯಂಕರಿಂಗ್ ಮಾಡುವಂಥದ್ದು. ಅಲ್ಲಿ ಜನ ಸೇರಿರ್ತಾರೆ. ಇವತ್ತು ಕಳೆದ 11 ದಿನಗಳಿಂದ ಅಲ್ಲಿ ಹೋರಾಟ ಆಗುತ್ತೆ. ಸಂತುಪನ್ ಅಲ್ಲಿಗೆ ಹೋಗ್ತಾರೆ, ಸ್ಥಳದಲ್ಲಿ ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡ್ತಾರೆ. ಕಾರ್ಯಕ್ರಮ ಆಗೋ ತನಕ ಪೊಲೀಸರು ಸೈಲೆಂಟ್ ಆಗಿರ್ತಾರೆ. ಕಾರ್ಯಕ್ರಮ ಮುಗಿದ 5 ನಿಮಿಷದ ಒಳಗಾಗಿ ಆತನನ್ನು ಅರೆಸ್ಟ್ ಮಾಡಲಾಗುತ್ತೆ. ಕಾರಣ ಟ್ರೆಸ್ಪಾಸ್, ಅಕ್ರಮ ಅಂದರೆ ಅತಿಕ್ರಮಣ ಪ್ರವೇಶ, ಟ್ರೆಸ್ಪಾಸ್ ಅಂತ ಹೇಳಲಾಗ್ತಾ ಇದೆ. ಆದರೆ 144 ಸೆಕ್ಷನನ್ನು ಈಗಾಗಲೇ ಅಲ್ಲಿಂದ ತೆಗೆಯಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದನ್ನು ತೆಗೆಯಲಾಗಿದೆ. ಹಾಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಲೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಸ್ಟೇಷನ್ ಬೇಲ್ ಮುಖಾಂತರ ಖಂಡಿತವಾಗಲೂ ನಮ್ಮ ಕಲೀಗ್ ಹೊರಬರ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಆದರೆ ನಮ್ಮ ಸುದ್ದಿ ನಿರಂತರವಾಗಿ ಸಾಕ್ತಾನೆ ಇರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂತುಪನ್ ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರ. ರಿಪಬ್ಲಿಕ್ ಕನ್ನಡ ಲಾಂಚ್ ಆಗೋದಕ್ಕೆ 1 ವರ್ಷ ಮೊದಲು ರಿಪಬ್ಲಿಕ್ ಬಾಂಗ್ಲಾ ಲಾಂಚ್ ಆಗಿತ್ತು. ನಮ್ಮ ರಿಪಬ್ಲಿಕ್ ಇಂಗ್ಲಿಷ್, ರಿಪಬ್ಲಿಕ್ ಭಾರತ್, ರಿಪಬ್ಲಿಕ್ ಬಾಂಗ್ಲಾ, ರಿಪಬ್ಲಿಕ್ ಕನ್ನಡ ಮತ್ತು ರಿಪಬ್ಲಿಕ್ ವರ್ಲ್ಡ್, ಈ ಎಲ್ಲ ಬೊಕ್ಕೆ, ಈ ಎಲ್ಲ ನೆಟ್ವರ್ಕ್, ಈ ನೆಟ್ವರ್ಕ್ನಲ್ಲಿ 5 ಗಂಟೆಗೆ ಪ್ರಸಾರವಾಗುವಂಥ ಕಾರ್ಯಕ್ರಮ, ಬಾಂಗ್ಲಾದಲ್ಲೂ ಕೂಡ ಸಂತುಪನ್ ನಡೆಸಿಕೊಡುವಂಥ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ. ಆದರೆ ಆ ಕಾರ್ಯಕ್ರಮ ಮಾಡ್ತಾ ಇದ್ದ ಹಾಗೇನೆ ಸಂತುಪನ್ ಅವರನ್ನು ಯಾವ ರೀತಿ ಅರೆಸ್ಟ್ ಮಾಡಿಕೊಂಡು ವಶಕ್ಕೆ ತೆಗೆದುಕೊಂಡು ಕರ್ಕೊಂಡು ಹೋಗಲಾಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಈ ಯಾವುದೇ ಪೊಲೀಸರು ಕೂಡ ಶಹಜಾನ್ ಎಲ್ಲಿದ್ದಾನೆ, ಆತನನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಅನ್ನುವಂಥ ಕನಿಷ್ಠ ಜ್ಞಾನ ಕೂಡ ಇಲ್ಲದ್ದು. ಇದನ್ನು ಕೂಡ ರಾಜಕೀಯ ಮಾಡಿಕೊಂಡು ಅಲ್ಲಿ ಮಾತಾಡ್ತಾ ಇರುವಂಥದ್ದು. ಬಹುಶಃ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಇಡೀ ಭಾರತಕ್ಕೆ ಈ ಕಾರ್ಯಕ್ರಮದ